Hi, this is Sami here from Agronomy Solutions. Today, our friend Pradeep has come from Kalsha to Sakleshpur. ಎಷ್ಟು ಕಿಲೋಮೀಟರ್ ಪ್ರದೀಪ್? 90 ಕಿಲೋಮೀಟರ್ಸ್. ಬೆಳಗಿನ ಜಾವ ಬೈಕಲ್ಲಿ ಬಂದಿದ್ದಾರೆ. ಇಟ್ಸ್ ಆಲ್ಮೋಸ್ಟ್ ಈಗ ಅವ್ರು ಬಂದಿದ್ದಾಗ 9:30. ಸೊ ಬೆಳಗ್ಗೆ ಎಷ್ಟು ಗಂಟೆಗೆ ಬಿಟ್ಟಿದ್ದೀವಿ ಪ್ರದೀಪ್? 8:15. ಸೊ ಇವರು ನಮ್ಮ ಹತ್ರ ಅಡಿಕೆ, ಗೋಟು ಮತ್ತೆ C/R ಕಾಫಿ ಬೀಜ ತಗೊಳಕ್ ಬಂದಿದ್ರು. ಸೊ ಅವರ ಪ್ರತಿಕ್ರಿಯೆಗಳು, ಅವರು ನಮ್ಮ ತೋಟ ನೋಡಿದ ಮೇಲೆ ಅವ್ರಿಗೆ ಏನು ಅನಿಸ್ತು ಹೇಳಿ ಪ್ರದೀಪ್. ಹಲೋ, ನಾನು ಪ್ರದೀಪ್ ಅಂತ ಹೇಳಿ ಹೊರನಾಡಿಂದ. ನಾನು ಇವ್ರದ್ದು ವಿಡಿಯೋ ಕೆಲವೊಂದು ನೋಡಿದ್ದೆ. ಇಲ್ಲಿ ಸೀಡ್ಸ್ ಎಲ್ಲ ಮತ್ತು ಕಾಫಿದು ಕ್ರಾಪ್ ಎಲ್ಲ ಚೆನ್ನಾಗಿತ್ತು. ಮತ್ತು ಮೊನ್ನೆ ಕಾರ್ತಿಕ್ ಅವರು ಬಂದು ಇಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗಿತ್ತು, ಅದ್ರ ಥ್ರೂ ಬಂದೆ ನಾನು. ಕಾಫಿ ಎಲ್ಲ ನೋಡಿ ಚೆನ್ನಾಗಿದೆ. ಕಾಫಿ ಬಗ್ಗೆ ಮಾತಾಡೋದಿಲ್ಲ, ಎಲ್ಲ ಆ್ಯಾವ್ರೇಜ್ ಇದೆ. ಎಲ್ಲ ಗಿಡದಲ್ಲೂ ಪ್ರತಿಯೊಂದು ಗಿಡದಲ್ಲೂ ಆ್ಯಾವ್ರೇಜ್ ಇದೆ ಕಾಫಿ. ಮತ್ತು ನನಗೆ ಸ್ವಲ್ಪ ಕಾಫಿನೂ ಬೇಕಿತ್ತು, ಪ್ಲಸ್ ಇದು ಅರೆಕಾ ಸೀಡ್ಸು ಬೇಕಿತ್ತು. ಅರೆಕಾ ಸೀಡ್ಸ್ ಈಗ 2000 ತಗೊಂಡಿದ್ದೀರಾ? ಹೌದು, 4 kgs ಕಾಫಿ C/R ಸೀಡ್ಸ್ ತಗೊಂಡಿದ್ದೀರಾ. ಈಗ ನಿಮ್ಗೆ ಸೀಡ್ಸ್ ಅಲ್ಲೇ ಸಿಗ್ತಾ ಇತ್ತಲ್ಲ, ಇಲ್ಲಿಗೆ ಯಾಕೆ ಬಂದ್ರಿ? ಅಡಿಕೆ ಓಕೆ, C/R ನಾನು ಒಪ್ಕೊಂಡೆ, ಇವತ್ತು ಮಿಕ್ಸ್ ಆಗಿದೆ, ಜಿನಿಯನ್ ಮೆಟೀರಿಯಲ್ ಇಲ್ಲ. ಸೊ ನೀವು ಅಲ್ಲೇ ಅಡಿಕೆ ಸೀಡ್ಸ್ ಅಲ್ಲೇ ತಗೋಬೋದಿತ್ತಲ್ಲ, ಇಲ್ಲಿ ಯಾಕೆ ಬಂದ್ರಿ? ಮೈನ್ ಆಗಿ ನಮಗೆ ನಮ್ಮ ಕಡೆ ಎಲೆ ಚುಕ್ಕಿ ರೋಗ ಎಲ್ಲ ತುಂಬಾ ಸ್ಪ್ರೆಡ್ ಆಗಿಬಿಟ್ಟಿದೆ. ಅಲ್ಲಿ ಒಳ್ಳೆ ಸೀಡ್ಸ್ ಸಿಗೋದಿಲ್ಲ ಮೈನ್ ಆಗಿ. ಮತ್ತೆ ನಾವು ಯಾವ್ದಾದ್ರು ತೋಟ ಮಾಡಬೇಕಾದ್ರೆ ಮೈನ್ ಸೀಡ್ ಸೆಲೆಕ್ಷನ್ ಮೈನ್ ಆಗಿರುತ್ತೆ. ಹಾಗಾಗಿ ನಾನು ಇಲ್ಲಿಗೆ ಬಂದು ಪರ್ಚೇಸ್ ಮಾಡಿ. ಈಗ ನೀವು ಸೀಡ್ ಸೆಲೆಕ್ಷನ್ ಮೇನ್ ಅಂತ ಹೇಳಿದ್ರಿ. ಸೊ ಯು ಆರ್ ಅನ್ ಯಂಗಸ್ಟರ್, ಯು ಹ್ಯಾವ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿದ್ದೀರಾ. ಈಗ ನಮ್ಮ ತೋಟ ನಾನು ಅಡಿಕೆ ಬ್ಲಾಗ್ಸ್ ಕರ್ಕೊಂಡು ಹೋದೆ, ನಿಮಗೆ ನಮ್ಮ C/R ಬ್ಲಾಗ್ಸ್ ಇಡೀ ತೋಟ ನಾನು ಕರ್ಕೊಂಡು ಹೋದೆ. ಸೊ ಅದರಿಂದ ನಿಮಗೆ ಇಲ್ಲಿ ಬಂದಿದ್ದು ಇಟ್ ವಾಸ್ ನಿಮಗೆ ಪ್ರೊಡಕ್ಟಿವ್ ಅಂತ, ಮೆಟೀರಿಯಲಿಸ್ಟಿಕ್ ಅಂತ ನೀವು ಬಂದಿದ್ದು ಸಾರ್ಥಕ ಆಯ್ತು ಅನ್ಸ್ತಾ? ಹೆಂಗೆ? ಇಲ್ಲ, ಇದು ವರ್ತಿದೆ ನನಗೆ. ಯಾಕಂತಂದ್ರೆ ನಾನು ವಿಡಿಯೋ ಥ್ರೂ ಬಂದಿರೋದಲ್ಲದೆ ಮತ್ತೆ ನೋಡ್ದೆಲ್ಲ, ವಿಸಿಟ್ ಮಾಡಿದೆ ತೋಟ ಎಲ್ಲ. ಚೆನ್ನಾಗಿದೆ, ಆವ್ರೇಜ್ ಕ್ರಾಪ್. ಮತ್ತೆ ಅರೆಕಾನು ಅಷ್ಟೇ ಚೆನ್ನಾಗಿದೆ, ಅಡಿಕೆನೂ ಕ್ರಾಪ್ ಎಲ್ಲ. ಸೊ ನಿಮಗೆ ಈಗ ನೀವು ನನಗೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೇಳ್ತಾ ಇದ್ರಿ. ಸೊ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಕೆಲಸ ಮಾಡಿದ್ಯಾ ನಮ್ಮ ತೋಟದಲ್ಲಿ? ಮಾಡಿದೆ ಅಂತ ಕಾಣುತ್ತೆ. ಈ ಮಳೆಯಲ್ಲಿ ಉಳಿಸ್ಕೊಂಡಿದ್ದೀರಾ ಅಂದ್ರೆ ಅದೇ ಒಂದು. ಮಳೆಯಲ್ಲಿ ಉಳಿಸ್ಕೊಂಡಿದ್ದೀರಾ ಅಂದ್ರೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್. ಎಲ್ಲ ಮಳೆನೂ ಜಾಸ್ತಿ ಇರೋದ್ರಿಂದ. ನೆಕ್ಸ್ಟ್ ಪ್ರದೀಪ್, ನಾನು ನನ್ನ ಪ್ಯಾಕೇಜಸ್ ಶೇರ್ ಮಾಡ್ತೀನಿ. ಎನಿ ಟೈಮ್ ಯು ಕ್ಯಾನ್ ಗಿವ್ ಮಿ ಅ ಕಾಲ್. ನಿಮಗೆ ಏನಾದ್ರು ಡೌಟ್ಸ್ ಇದೆ ಅಂದ್ರೆ ಕೇಳಬಹುದು. ಇದರದ್ದು ನನ್ನ ವಿಡಿಯೋಸ್ ಅಲ್ಲಿ ಹೆಂಗೆ ಬೆಡ್ ಫಾರ್ಮೇಶನ್ ಮಾಡಬೇಕು, ಹೆಂಗೆ ಲೇಯರ್ ಕಟ್ಟಬೇಕು ಎಲ್ಲ ಇದೆ. ಸೊ ನಾನು ಕೆಲವು ಪ್ರಾಡಕ್ಟ್ಸ್ ನಿಮಗೆ ಹೇಳಿದ್ನಲ್ಲ, ಅದು ಯೂಸ್ ಮಾಡ್ಕೊಂಡ್ರೆ ಒಳ್ಳೆ ರೂಟ್ ಜರ್ಮಿನೇಷನ್ ಆಗುತ್ತೆ. ಸೊ we can learn from this youngster as seed material is important. ಆಮೇಲೆ ಇನ್ನೊಂದು ಪಾಯಿಂಟ್ ಪ್ರದೀಪ್, ನೀವು ಹೋದ್ಸತಿ ಹೇಳಿದ್ರಿ ನನಗೆ, ಹೋದ್ಸತಿ ಎಲ್ಲಿಂದ ನಾವು ಬೀಜ ತಗೊಂಡೆ ಅಂತ. ಅದು ನಮ್ಮ ವ್ಯೂವರ್ಸ್ಗೆ ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್. ಹೋದ್ಸತಿ ಬೀಜ ಎಲ್ಲಿಂದ ತಗೊಂಡ್ರಿ ನೀವು? ನಿಮ್ಗೆ ಏನಾಯ್ತು? ಬಿಕಾಸ್ ನಮ್ದು ಏನಿದೆ ಪ್ರದೀಪ್, ಇವತ್ತು ನಾವು ನಮ್ಮ ತಪ್ಪುಗಳು ಮಾತಾಡಬೇಕು, ನಮ್ಮ ಸಕ್ಸಸ್ ಅಲ್ಲ. ವಿ ಹ್ಯಾವ್ ಟು ಟಾಕ್ ವಾಟ್ ಈಸ್ ಆಕ್ಚುಲಿ ನಮ್ಮ ಪ್ರಾಬ್ಲಮ್ಸ್. ಸಕ್ಸಸ್ ಮಾತಾಡಿದ್ರೆ ಪ್ರಯೋಜನ ಇಲ್ಲ, ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ ಹುಡ್ಕೊಂಡು ನಾವು ಪ್ರಾಬ್ಲಮ್ಸ್ಗೆ ಸರಿ ಮಾಡ್ಕೋಬೇಕು. ನೀವು ಏನು ಪ್ರಾಬ್ಲಮ್ ಇತ್ತು? ನಮ್ಮೂರಲ್ಲಿ ಒಬ್ಬರು ತೋಟದಲ್ಲಿ ತಗೊಂಡಿದ್ದೆ ನಾನು C/R ಸೀಡ್ಸ್. ಒಂದು kg ಹೀಗೆ ನಂಗೊಂದು 1000 ಗಿಡಕ್ಕೆ ಬೇಕಿತ್ತು. ಅದಕ್ಕೆ ತಗೊಂಡಿದ್ದೆ, 1-2 ಎಕರೆಗೆ ಹಾಕಿದೆ. ಅದು ಗಿಡದಿಂದ ಗಿಡಕ್ಕೆ ಎಲ್ಲ ಚೇಂಜಸ್ ಇದೆ. ಹಾಗಾಗಿ ಗಿಡದಿಂದ ಗಿಡಕ್ಕೆ ಟೋಟಲ್ ಚೇಂಜಸ್ ಇದೆ, ಕ್ಯಾರೆಕ್ಟರಿಸ್ಟಿಕ್ಸ್ ಚೇಂಜ್. ಕ್ರಾಸ್ ಬ್ರಿಡ್ಜ್ ಆಗ್ಬಿಡುತ್ತೆ. ಅದರಿಂದ ನಾವು ಇಲ್ಲೂ ಕೆಲವು ಬ್ಲಾಗ್ಸ್, ಮದರ್ ಸೀಡ್ಸ್ ಬ್ಲಾಗ್ಸಿಗೆ ಒಂದೇ ಒಂದು ಗಿಡ ಬೇರೆದು ಹಾಕೇ ಇಲ್ಲ, ಅದೇ ಮಲ್ಟಿಪ್ಲೈ ಮಾಡ್ಕೊಂಡ್ ಬಂದಿರೋದು. ಎಲ್ಲ ಕ್ರೆಡಿಟ್ ಗೋಸ್ ಟು ಮೈ ಫಾದರ್. ಅವ್ರು ನಮಗೊಂದು ಮಾರ್ಗ ತೋರಿಸಿದ್ರು, ನಾವು ಅದ್ರ ಮೇಲೆ ನಡ್ಕೊಂಡು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀವಿ. ಬಟ್ ಸ್ಟ್ರಗಲ್ಸ್ ಇದ್ದಿದೆ, ಯಾವ ಫೀಲ್ಡ್ ಅಲ್ಲಿ ಸ್ಟ್ರಗಲ್ಸ್ ಇಲ್ಲ, ಎಲ್ಲಾ ಫೀಲ್ಡ್ ಅಲ್ಲಿ ಸ್ಟ್ರಗಲ್ಸ್ ಇದ್ದಿದೆ. ಬಟ್ ಒನ್ ಥಿಂಗ್ ವಾಟ್ ವಿ ಹ್ಯಾವ್ ಟು ಲರ್ನ್ ಫ್ರಮ್ ಪ್ರದೀಪ್ ಅಂದ್ರೆ, ಕಳಸದಿಂದ ಸಕಲೇಶ್ಪುರಕ್ಕೆ ಬಂದು ಸೀಡ್ ಮೆಟೀರಿಯಲ್ ತಗೊಂಡೋಗ್ತೀರ, ಅದು ಅಡಿಕೆ ಅಂದ್ರೆ ಕಳಸ, ಬಾಳೆಹನ್ನೂರ್, ಶೃಂಗೇರಿ, ಅಲ್ಲಿ ದೇ ಆರ್ ನೋನ್ ಫಾರ್ ಅರಿಕಾನೆಟ್. ಬಟ್ ಅಲ್ಲಿ ಏನಿದೆ, ಡಿಸೀಸ್ ರೆಸಿಸ್ಟೆಂಟ್ ಪ್ಲಾಂಟ್ಸ್ ಇಲ್ಲ. ಪ್ರದೀಪ್ಗೂ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಈಗ ಪ್ರದೀಪ್ ನಾನು ಹೋಗಿ ಬಂದಾಗ ಈಚ್ ಅಂಡ್ ಎವ್ರಿ ಪ್ಲಾಂಟ್ ಆಫ್ ಅವರ್ಸ್ ಇಸ್ ಎ ಚಾಂಪಿಯನ್ ಪ್ಲಾಂಟ್. ಏನು ಪ್ರದೀಪ್, ನೀವು ನೋಡ್ತಾ ಇದ್ದೀರಾ ಕ್ರಾಪ್ ಇಸ್ ಎ ಚಾಂಪಿಯನ್ ಪ್ಲಾಂಟ್. ಏನಿದೆ, ನಾವು ಆವರೇಜ್ ಅಟ್ಲೀಸ್ಟ್ ಫಾರ್ ದಿಸ್ ಏಜ್ ಆಫ್ ಪ್ಲಾಂಟ್ 12 to 15 kgs ಅಲ್ಲಿ ಇದೆ. ಸೊ ಏನಿದೆ, ನಾವು ಆ ಬೀಜದ ಪ್ಲಾಂಟೇ ತಗೊಂಡಿದ್ದ. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಡನ್ ಆ ಪ್ರೋಸೆಸ್.
ಬಿಲೀವ್ ಇನ್ ಪ್ರೋಸೆಸ್, ನಾಟ್ ಇನ್ ವಾಲ್ಯೂಮ್ಸ್. ಜಸ್ಟ್ ಬಿಲೀವ್ ಇನ್ ಪ್ರೋಸೆಸ್. ನೀವು ಪ್ರೋಸೆಸ್ ಸರಿ ಇಟ್ಕೊಂಡ್ರೆ 100% ನಿಮಗೆ ಅದರ ರಿಸಲ್ಟ್ ಸಿಗುತ್ತೆ ಪ್ರದೀಪ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ವಾಟ್ ವಿ ಹ್ಯಾವ್ ಟು ಲರ್ನ್ ಫ್ರಮ್ ಪ್ರದೀಪ್ ಇಸ್, as he has understood the concept, we have to understand the seed material is the most important thing in agriculture, where it convert our whole game. 80% of the whole game is dependent on seed materials. Thank you one and all. Keep liking my videos, keep sharing it, press bell button. Thank you.